ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ. ತೊಂಡನೂರನ್ನು ತಲುಪುತ್ತಲೇ ಬಿಟ್ಟಿದೇವನು ರಾಜಮಾತೆಯನ್ನು ಕಂಡು ತಾವು ದೋರಸಮುದ್ರವನ್ನು ಜಯಿಸಿದ ವಿವರಗಳನ್ನು ಆಕೆಗೆ ತಿಳಿಸಿದ. ನಿಮ್ಮ ಆಶೀರ್ವಾದದ ಬಲದಿಂದ ನಮಗೆ ವಿಜಯವು ಏನೂ ಕಷ್ಟವಾಗಲಿಲ್ಲ ಅಬ್ಬೆ. ದ್ವಾರಾವತಿ ಇನ್ನು ನಮ್ಮದಾಯಿತು. ನಮ್ಮ ರಾಜಧಾನಿಯನ್ನು ಅಲ್ಲಿಗೇ ಬದಲಾಯಿಸೋಣವೆಂದು ಮಹಾಪ್ರಧಾನಿಗಳು ಸಲಹೆ ಮಾಡಿದ್ದಾರೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಅಬ್ಬೆ? ಮಹಾಪ್ರಧಾನಿಗಳು ರಾಜಕೀಯವನ್ನು ಚೆನ್ನಾಗಿ ತಿಳಿದವರು. ನಿಮ್ಮ ಅಯ್ಯನವರ ಕಾಲದಿಂದಲೂ ರಾಜಕಾರಣದಲ್ಲಿ ಪಳಗಿದವರು. ನಮ್ಮ ವಿಷಯದಲ್ಲಿ ಅತ್ಯಂತ ರಾಜಭಕ್ತಿಯುಳ್ಳವರು. ಅವರು ಮಾಡಿದ ಸಲಹೆ ನನಗೆ ಸದಾ ಮಾನ್ಯ. ಅಲ್ಲಿ ನಮ್ಮ ವಾಸಕ್ಕೆ ಅವಶ್ಯಕವಾದ ಏರ್ಪಾಡುಗಳನ್ನು ನಡೆಸಲು ಏನಿಲ್ಲವೆಂದರೂ 4 ತಿಂಗಳು ಬೇಕಾಗುತ್ತವೆ. ಆಶ್ವೀಜ ಮಾಸದ ವೇಳೆಗೆ ನಾವು ಇಲ್ಲಿಂದ ಹೋಗಬೇಕಾಗಬಹುದು. ಇಲ್ಲಿ ನಮ್ಮ ಆಶ್ರಿತರಾಗಿದ್ದ ಕುಟುಂಬಗಳವರಿಗೆ ನಾವು ಇಲ್ಲದುದರಿಂದ ಜೀವನೋಪಾಯಕ್ಕೆ ತೊಂದರೆಯಾಗಬಹುದು. ಅವರ ಪೈಕಿ ಯಾರಾದರೂ ದ್ವಾರಾವತಿಗೆ ನಮ್ಮೊಡನೆ ಬರುವುದಾದರೆ ಅಲ್ಲಿಗೆ ಕರೆದುಕೊಂಡು ಹೋಗೋಣ. ಹಾಗೆ ಬರಲಾಗದವರಿಗೆ ಇಲ್ಲೇ ಅವರ ಜೀವನಕ್ಕೆ ಅವಶ್ಯಕವಾದ ಮಾನ್ಯ ಮಿರಾಸೆಗಳನ್ನು ಕೊಡಿಸುವ ಏರ್ಪಾಡು ಮಾಡು. ರಾಜಮಾತೆಯು ಎಂದಿನಂತೆ ತನ್ನ ವಿಷಯದಲ್ಲಿ ಮಮತೆಯಿಂದಲೇ ಮಾತಾಡುತ್ತಿದ್ದಳು. ಶಾಂತಲೆಯ ವಿಷಯವನ್ನು ಕೇಳಿ ಕೋಪಗೊಂಡಿರಬಹುದೆಂದು ಬಿಟ್ಟಿದೇವನು ನಿರೀಕ್ಷಿಸಿದ್ದ. ತಮ್ಮ ಮಾತಿನಲ್ಲಿ ಅವಳ ವಿಷಯವನ್ನಾಗಲಿ ರಾಜಮಾತೆಯು ಎತ್ತಲಿಲ್ಲ. ಒಂದು ವೇಳೆ ಬಪ್ಪರಸನು ರಾಜಮಾತೆಯ ಮುಂದೆ ಅದನ್ನು ಹೇಳಲು ಹೆದರಿರಬಹುದೇ ಎಂಬ ಸಂಶಯ ಅವನಿಗುಂಟಾಯಿತು. ಹಾಗಿದ್ದರೆ ತಾನು ಆ ಮಾತೆತ್ತುವುದು ಹೇಗೆ? ಅದು ಆಗಲೇ ಸಾಕಷ್ಟು ಹಳೆಯ ಮಾತಾಗಿದೆ. ಇದನ್ನು ಕುರಿತು ಬಿಟ್ಟಿದೇವನು ಯೋಚನೆ ಮಾಡುತ್ತಿರುವಾಗ ರಾಜಮಾತೆಯು ಆ ಸುದ್ದಿ ಎತ್ತಿದಳು. ನೀನು ಶಿವಗಂಗೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ನರ್ತಕಿಯನ್ನು ನೋಡಿದೆಯೆಂದು ಬಪ್ಪರಸ ಹೇಳಿದ. ನರ್ತಕಿಯೆಂದು ಶಾಂತಲೆಯನ್ನು ಸಂಬೋಧಿಸಿದುದು ಬಿಟ್ಟಿದೇವನಿಗೆ ಹಿತವಾಗಲಿಲ್ಲ. ಆದರೆ ಅದನ್ನು ತೋರಗೊಡದೆ ಉತ್ತರ ಕೊಟ್ಟ. ಅವಳು ಸಾಮಾನ್ಯ ಕಲಾವಿದೆಯಲ್ಲ ಅಬ್ಬೆ. ಅಂಥವಳನ್ನು ನಾನು ಕಂಡುದೇ ಇಲ್ಲ. ಅವಳು ನಮ್ಮ ಬಾಚಿಯ ಮೊಮ್ಮಗಳಂತೆ. ಬಾಚಿಯ ಮಗನಿಗೆ ನಿನ್ನ ಅಯ್ಯನವರೇ ಹೆಗ್ಗಡೆಯ ಅಧಿಕಾರವನ್ನು ಕೊಟ್ಟುದು. ಹಾಗಿದ್ದರೆ ಅವರು ನಿಮಗೆ ತಿಳಿದ ಜನರೇ ಆಯಿತು. ಹೌದು, ಅವರು ವಂಶಪಾರಂಪರ್ಯವಾಗಿ ಉತ್ತಮ ನರ್ತನ ಕಲಾವಿದರು. ನೀನು ಅವಳ ನೃತ್ಯವನ್ನು ನೋಡಿ ಮೆಚ್ಚಿದೆಯೆಂದು ಬಪ್ಪರಸ ಹೇಳಿದ. ಬೇಕಿದ್ದರೆ ಒಂದು ಸಲ ಇಲ್ಲಿಗೂ ಕರೆಸಿ ಅವಳ ನೃತ್ಯವನ್ನು ನೋಡಿ ಬಹುಮಾನಿಸೋಣ ಎಂದು ನಾನು ಅವನಿಗೆ ಹೇಳಿದೆ. ರಾಯಭಾರವು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲದಿದ್ದರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿತ್ತು. ಅವಳನ್ನೂ ಅವಳ ಮನೆಯವರನ್ನೂ ಯಾವುದಾದರೂ ಉಚಿತವಾದ ಸಂದರ್ಭದಲ್ಲಿ ಇನ್ನು ರಾಜಧಾನಿಗೆ ಕರೆಸಬಹುದು. ಹೇಗೂ ಹೊಸ ರಾಜಧಾನಿಗೆ ಹೋಗುವಾಗ ವಿಜೃಂಭಣೆಯಿಂದ ಉತ್ಸವಾದಿಗಳು ನಡೆಯಬೇಕಾಗುತ್ತವೆ. ಆಗ ಅವರನ್ನು ಕರೆಸಿದರಾಯಿತು ಎಂದು ಬಿಟ್ಟಿದೇವನು ತೇಲಿದಂತೆ ಮಾತಾಡಿದ. ದ್ವಾರಾವತಿಯನ್ನು ಗೆದ್ದು ಹಿಂದಿರುಗಿದ ಸಂತೋಷ ಸಮಾರಂಭಗಳು ಇನ್ನು ಅರಮನೆಯಲ್ಲಿ ನಡೆಯುತ್ತಿದ್ದ ಹಾಗೆ ಅವನ್ನು ನಿಲ್ಲಿಸಬೇಕಾದ ಘಟನೆಯೊಂದು ನಡೆಯಿತು. ರಾಜಧಾನಿಗೆ ಬಂದ ಮಾರನೆಯ ದಿನ ರಾತ್ರಿಯೇ ಬಲ್ಲಾಳದೇವನು ಹಾಸಿಗೆ ಹಿಡಿದು ಮಲಗಿದ. ರಾಜವೈದ್ಯರು ಬಂದು ದೇಹದ ಪರೀಕ್ಷೆ ನಡೆಸಿದರು. ಜ್ವರದಿಂದ ಮೈ ಕೆಂಡದಂತೆ ಸುಡುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ದೊರೆಗೆ ಜ್ವರ ಕಾಣಿಸಿಕೊಂಡುದರ ಕಾರಣವನ್ನು ಅವರು ಕಂಡುಹಿಡಿಯಲಾರದೆ ಹೋದರು. ದೋರಸಮುದ್ರದಲ್ಲಿ ನಡೆಸಿದ ಯುದ್ಧದ ದೆಸೆಯಿಂದ ಆಲಸ್ಯವಾಗಿರಬಹುದೆಂದು ಭಾವಿಸಿ ತಮಗೆ ತೋರಿದ ಔಷಧಗಳನ್ನು ಕೊಟ್ಟರು. ದೊರೆಗಳು ಕಾಯಿಲೆ ಮಲಗಿರುವ ಸುದ್ದಿಯನ್ನು ಕೇಳಿದ ಪುರಜನರು ಅವರಿಗೆ ಬೇಗ ಗುಣವಾಗಲೆಂದು ದೇವತಾ ಪೂಜೆಗಳನ್ನು ನಡೆಸಿದರು. ಜ್ಯೋತಿಷಿಗಳು ದೊರೆಗಳ ಜನ್ಮಕುಂಡಲಿಯನ್ನು ತೆಗೆದುಕೊಂಡು ಕಾಯಿಲೆಗೆ ಕಾರಣವನ್ನು ಕಂಡುಹಿಡಿಯತೊಡಗಿದರು. ಜಿನಾಲಯಗಳಲ್ಲೂ ದೇವಾಲಯಗಳಲ್ಲೂ ಅವರಿಗೆ ಆರೋಗ್ಯವನ್ನು ಕೋರಿ ವಿಶೇಷ ಪೂಜೆಗಳು ನಡೆದವು. ಜ್ವರ ಕಾಣಿಸಿಕೊಂಡ ಮಾರನೆಯ ದಿನ ಜ್ವರದ ತಾಪ ಹೆಚ್ಚಿದ್ದರೂ ಸಹ ಬಲ್ಲಾಳದೇವನು ಪ್ರಜ್ಞೆಯಿಂದಿದ್ದ. ರಾಜಮಾತೆಯವರನ್ನೂ ತಮ್ಮಂದಿರನ್ನೂ ಕರೆಸಿಕೊಂಡು ನಿಮ್ಮನ್ನು ಬಿಟ್ಟು ಹೋಗುವ ಕಾಲ ಸಮೀಪಿಸುತ್ತಿರುವಂತೆ ಕಾಣುತ್ತದೆ ಎಂದ. ಮಗನ ಮಾತನ್ನು ಕೇಳಿ ಕಣ್ಣೀರು ಸುರಿಯುತ್ತಿರಲು ರಾಜಮಾತೆಯು, ಆ ಮಾತಾಡಬೇಡ ಕುಮಾರ. ಜ್ವರ ಎಂಥವರಿಗೂ ಬರುತ್ತದೆ. ಅದಕ್ಕೆ ಇಷ್ಟು ಗಾಬರಿ ಪಡುವುದೇ? 3 ದಿನಗಳಲ್ಲಿ ಜ್ವರವನ್ನು ಇಳಿಸುವುದಾಗಿ ರಾಜವೈದ್ಯರು ಹೇಳುತ್ತಾರೆ ಎಂದು ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೂ ಬಲ್ಲಾಳದೇವನು ಸುಮ್ಮನಾಗದೆ ಮಾತಾಡಿದ. ನನ್ನ ಮನಸ್ಸಿಗೆ ತೋರಿದ್ದನ್ನು ಹೇಳಿಬಿಡುತ್ತೇನೆ. ಹೇಳಲಿಲ್ಲವಲ್ಲ ಎನ್ನುವ ದುಗುಡ ಮನಸ್ಸಿನಲ್ಲಿ ಇರುವುದು ಬೇಡ.
ಒಂದು ವಂಶದ ಕೀರ್ತಿ ಬೆಳಗಬೇಕಾದರೆ ಒಬ್ಬ ಮಹಾಪುರುಷನಿಂದ ತನ್ನ ಹಿಂದಿನ 7 ತಲೆಮಾರುಗಳ ತನ್ನ ವಂಶೀಯರ ಸತ್ವವನ್ನು ಆಕರ್ಷಿಸಿಕೊಂಡು ಆ ಮಹಾಪುರುಷನು ಹುಟ್ಟುತ್ತಾನೆ. ಅವನ ವೃದ್ಧಿಯನ್ನು ಯಾರೂ ತಡೆಯಲಾರರು. ಅವನ ಮಾರ್ಗ ಸುಲಲಿತವಾಗುವಂತೆ ಬಿಟ್ಟುಕೊಡುವುದಷ್ಟೇ ಅವರು ಮಾಡಬೇಕಾದ ಕೆಲಸ. ಯಾರ ವಿಷಯವನ್ನು ನೀನು ಹೇಳುತ್ತಿದ್ದಿ ಕುಮಾರ ಎಂದು ರಾಜಮಾತೆ ಪ್ರಶ್ನೆ ಮಾಡಿದಳು. ತಮ್ಮಾಜಿ ಬಿಟ್ಟಿದೇವ ನಮ್ಮ ವಂಶದ ಅಂಥ ಒಬ್ಬ ಮಹಾಪುರುಷ. ಅಣ್ಣನವರು ವೃದ್ಧ ಆಯಾಸ ಮಾಡಿಕೊಳ್ಳಬಾರದು. ನಿಮ್ಮ ಆರೋಗ್ಯದ ಕಡೆ ಮೊದಲು ಲಕ್ಷ್ಯ ಕೊಡಬೇಕು. ನನ್ನ ಮೇಲಿನ ಪ್ರೇಮವನ್ನು ಅನಂತರ ವ್ಯಕ್ತಪಡಿಸಿ ಬೇಕಾದಷ್ಟು ಹೊಗಳಬಹುದು. ದಯವಿಟ್ಟು ಈಗ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಬಿಟ್ಟಿದೇವನು ಕೈ ಜೋಡಿಸಿ ಕೇಳಿಕೊಂಡ. ಆಮೇಲೆ ಹೇಳುವುದೇನೂ ಉಳಿದೇ ಇರುವುದಿಲ್ಲ. ಮನಸ್ಸಿನಲ್ಲಿರುವುದನ್ನು ಹೇಳುವುದಕ್ಕೆ ಇದೊಂದೇ ಸಮಯ. ಆದ್ದರಿಂದ ಹೇಳಲೇಬೇಕು. ನಮ್ಮ ವಂಶದ ಮಹಾಪುರುಷ ಬಿಟ್ಟಿದೇವ. ಇವನು ನನ್ನ ಅನಂತರ ಹೊಯ್ಸಳ ಸಿಂಹಾಸನದ ಅರಸುತನವನ್ನು ವಹಿಸಿಕೊಳ್ಳಬೇಕು. ದೈವೇಚ್ಛೆ ಹಾಗಿರುವುದರಿಂದಲೇ ನನ್ನ ಪತ್ನಿಯರಲ್ಲಿ ಮಕ್ಕಳಾಗಲಿಲ್ಲ. ಒಂದು ಮಗುವಾಗಿದ್ದರೆ ಅದಕ್ಕೆ ಪಟ್ಟ ಕಟ್ಟಿ ನೀವಿಬ್ಬರು ಅದಕ್ಕೆ ಬೆಂಬಲವಾಗಿ ನಿಲ್ಲುತ್ತಿದ್ದಿರೆಂದು ನಾನು ಬಲ್ಲೆ. ಹೊಯ್ಸಳ ರಾಜ್ಯಕ್ಕೆ ಈಗ ಎಳೆಯದೊಂದು ಮಗು ದೊರೆಯಾಗಿರುವುದು ಸಾಲದು. ಇನ್ನು ಕೆಲವೇ ಕಾಲದಲ್ಲಿ ರಾಷ್ಟ್ರಕೂಟರಂತೆ ಚಾಲುಕ್ಯರಂತೆ ಹೊಯ್ಸಳರು ಚಕ್ರವರ್ತಿಗಳಾಗುವವರಿದ್ದಾರೆಂದು ನನಗೆ ಭರವಸೆ ಇದೆ. ಎಳೆಯ ಮಗುವಿನಿಂದ ಅದನ್ನು ಸಾಧಿಸಲಾಗುತ್ತಿರಲಿಲ್ಲ. ಅದರಿಂದಲೇ ನನ್ನ ಪತ್ನಿಯರಿಗೆ ಮಕ್ಕಳಾಗದೆ ಹೋದುದು. ಸಾಮ್ರಾಜ್ಯವನ್ನು ಕಟ್ಟುವ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ನನಗೂ ಕರುಣಿಸಲಿಲ್ಲ. ಅದರಿಂದಲೇ ಆ ಮಾರ್ಗದಲ್ಲಿ ಕಂಟಕವಾಗಿರುವ ನನ್ನನ್ನು ದೇವರು ಕರೆದುಕೊಳ್ಳುತ್ತಿದ್ದಾನೆ. ಇದೇನು ಮಾತು ಕುಮಾರ ನೀನು ಆಡುತ್ತಿರುವುದು ಎಂದು ರಾಜಮಾತೆಯು ಅಳತೊಡಗಿದಳು. ಅಳಬೇಡಿ ಅಬ್ಬೆ. ಹುಟ್ಟಿದವನು ಎಂದಾದರೊಂದು ದಿನ ಸಾಯಲೇಬೇಕು. ರಣರಂಗದಲ್ಲೇ ಮೃತ್ಯು ನನಗೆ ಸಂಭವಿಸಿದ್ದರೆ ನನಗೆ ಬಹಳ ಸಂತೋಷವಾಗುತ್ತಿತ್ತು. ಆದರೆ ದ್ವಾರಾವತಿಯನ್ನು ಗೆದ್ದ ವಿಜಯವು ನನ್ನ ಮರಣದಿಂದ ಕಳಂಕಿತವಾಗದಿರಲೆಂದು ವಿಧಿಯಲ್ಲಿ ನನ್ನನ್ನು ಉಳಿಸಿತು. ನಾನು ಈಗ ಕಾಯಿಲೆ ಮಲಗಿರುವುದರ ಅರ್ಥ ನನಗೆ ಗೊತ್ತಿದೆ. ನನ್ನ ಅನಂತರ ಬಿಟ್ಟಿದೇವನೇ ಪಟ್ಟಕ್ಕೆ ಬರತಕ್ಕವನೆಂದೂ ಗೊತ್ತಿದೆ. ಆದರೂ ಅವನಿಂದ ವಚನ ತೆಗೆದುಕೊಳ್ಳಬೇಕೆಂದು ಯಾವುದೋ ಶಕ್ತಿ ಒಳಗೆ ಪ್ರೇರೇಪಣೆ ಮಾಡುತ್ತಿದೆ. ಎಲ್ಲಿ ತಮ್ಮಾಜಿ, ವಚನ ಕೊಡು. ಬಲ್ಲಾಳದೇವನು ಬಲಗೈಯನ್ನು ಚಾಚಿ ಬಿಟ್ಟಿದೇವನ ವಚನವನ್ನು ನಿರೀಕ್ಷಿಸಿದ. ಈಗ ಆ ಮಾತೇಕೆ ಅಣ್ಣನವರೇ ಎಂದು ಬಿಟ್ಟಿದೇವನು ಗದ್ಗದ ಕಂಠದಿಂದ ಕೇಳಿದ. ಇದೇಕೋ ನನಗೆ ತಿಳಿಯದು. ನನ್ನ ಮನಸ್ಸಿನಲ್ಲಿ ಹಾಗೆ ಪ್ರೇರಣೆಯಾಗುತ್ತಿದೆ. ಹೊಯ್ಸಳ ಸಾಮ್ರಾಜ್ಯವು ರೂಪುಗೊಳ್ಳಬೇಕಾದುದು ನಿನ್ನಿಂದ, ಬೆಳಗಬೇಕಾದುದು ನಿನ್ನಿಂದ. ನನ್ನ ಈ ಕಡೆಯ ಕೋರಿಕೆಯನ್ನು ನಡೆಸಿಕೊಡುವೆನೆಂದು ವಚನ ಕೊಡು. ನಿಮಗೆ ಸಮಾಧಾನವಾಗಲೆಂದು ವಚನ ಕೊಡುತ್ತೇನೆ. ಅಂಥ ಪ್ರಸಂಗವೇ ಬರದೇ ಹೋಗಲಿ ಎನ್ನುತ್ತಾ ಬಿಟ್ಟಿದೇವನು ಬಲ್ಲಾಳನ ಕೈಯ ಮೇಲೆ ಕೈ ಇಟ್ಟು ಮಾತು ಕೊಟ್ಟ. ರೋಗಿಯ ಮುಖದಲ್ಲಿ ಸಂತೋಷದ ನಗೆಯೊಂದು ಕಂಡಿತು. ಅಲ್ಲಿಂದ ಮುಂದೆ ಬಲ್ಲಾಳದೇವನು ಮಾತೇ ಆಡಲಿಲ್ಲ. ರಾಜವೈದ್ಯರು ಬಂದು ನಾಡಿ ನೋಡುವಾಗ ಜ್ವರ ವಿಷಮಿಸಿದ್ದಂತೆ ಕಂಡಿತು. ರೋಗಿಯ ಬಳಿಯೇ ಕುಳಿತು ಗಂಟೆ ಗಂಟೆಗೂ ಔಷಧ ಕೊಡತೊಡಗಿದರು. ಎಷ್ಟೇ ಪ್ರಯತ್ನಿಸಿದರೂ ಜ್ವರ ಕಡಿಮೆಯಾಗಲಿಲ್ಲ. ಸಂಜೆಯ ವೇಳೆಗೆ ಬಲ್ಲಾಳದೇವನಿಗೆ ಇಹಲೋಕದ ಪ್ರಜ್ಞೆ ತಪ್ಪಿತು. ಸನ್ನಿಪಾತದಿಂದ ಬಾಯಿಗೆ ಬಂದಂತೆ ಮಾತನಾಡಿಕೊಳ್ಳಲು ಆರಂಭಿಸಿದ. ವೈದ್ಯರ ಪ್ರಯತ್ನ ವಿಫಲವಾಗುತ್ತಿದ್ದುದನ್ನು ಕಂಡು ಬಿಟ್ಟಿದೇವನು ಅವಸರದ ಓಲೆಕಾರರಿಬ್ಬರನ್ನು ಕರೆಸಿ ದ್ವಾರಾವತಿಗೆ ಸುದ್ದಿ ಕಳಿಸಿ ತಕ್ಷಣ ರಾಜಧಾನಿಗೆ ಹೊರಟು ಬರಬೇಕೆಂದು ಗಂಗರಾಜರಿಗೆ ಹೇಳಿ ಕಳಿಸಿದ. ಮಾರನೆಯ ದಿನ ಮಧ್ಯಾಹ್ನ ಗಂಗರಾಜನು ಬರುವ ವೇಳೆಗೆ ಬಲ್ಲಾಳನ ವಾಕ್ಶಕ್ತಿಯು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ನನ್ನ ಕಣ್ಣ ಮುಂದೆ ಹುಟ್ಟಿ ಬೆಳೆದ ಪ್ರಭುವಿನ ಅಕಾಲ ಮರಣವನ್ನು ನೋಡುವ ದೌರ್ಭಾಗ್ಯ ನನ್ನದಾಯಿತು. ಎರೆಯಂಗರು ಹೀಗೆ ನಮ್ಮನ್ನು ಬಿಟ್ಟು ಹೋದರು. ಈಗ ಬಲ್ಲಾಳದೇವರು ತಮ್ಮ ತಂದೆಯ ಬಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಹೊಯ್ಸಳ ರಾಜಲಕ್ಷ್ಮಿ ಇಷ್ಟು ಚಂಚಲಳೇಕಾಗಿದ್ದಾಳೋ ನನಗೆ ಅರ್ಥವಾಗುತ್ತಿಲ್ಲ ಎಂದು ಗಂಗರಾಜನು ಪ್ರಲಾಪಿಸಿದ. ಬಲ್ಲಾಳದೇವನು ಕಟ್ಟಕಡೆಯದಾಗಿ ಹೇಳಿದ ಮಾತುಗಳನ್ನು ರಾಜಮಾತೆಯು ಗಂಗರಾಜನಿಗೆ ಹೇಳಿ ಯಾವುದೋ ಶಕ್ತಿ ಭವಿಷ್ಯವನ್ನು ಅವರಿಗೆ ತಿಳಿಸಿದ್ದಂತೆ ಕಾಣುತ್ತದೆ. ಇಲ್ಲವಾದರೆ ಚಿಕ್ಕ ಅಯ್ಯನ ಕೈಲಿ ವಚನ ತೆಗೆದುಕೊಳ್ಳುವ ಕಾರಣವಿರಲಿಲ್ಲ. ಇದೊಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದಳು. ಬಲ್ಲಾಳದೇವರು ಪುಣ್ಯಪುರುಷರೆಂಬುದಕ್ಕೆ ಇದೇ ನಿದರ್ಶನ. ಅವರ ಆಳ್ವಿಕೆಯಲ್ಲಿ ಜನರು ತಾಯಿಯ ಗರ್ಭದಲ್ಲಿದ್ದಂತೆ ಸುರಕ್ಷಿತವಾಗಿದ್ದರು. ಮಹಾನುಭಾವರಿಗೆ ಮರಣವೇ ಸಾಕ್ಷಿ ಎಂಬ ಮಾತು ನಿಜ ಎಂದು ಗಂಗರಾಜನು ಪ್ರಶಂಸೆ ಮಾಡಿದ.
ಅಂದು ಸಂಜೆ 4 ಗಂಟೆಯ ವೇಳೆಗೆ ಬಲ್ಲಾಳದೇವನು ಕಡೆಯ ಉಸಿರೆಳೆದ. ಗಂಗರಾಜ, ಉದಯಾದಿತ್ಯ ಮತ್ತು ರಾಜ್ಯದ ಪ್ರಮುಖ ಅಧಿಕಾರಿಗಳು ಬಿಟ್ಟಿದೇವನಿಗೆ ಮುಜರೆ ಮಾಡಿದರು. ಬಲ್ಲಾಳನ ಅಂತ್ಯ ಸಂಸ್ಕಾರಗಳನ್ನು ಮುಗಿಸಿದ ಮಾರನೆಯ ದಿನ ಬಿಟ್ಟಿದೇವನು ರಾಜಪ್ರಾಸಾದದಲ್ಲಿ ಅವನತಮುಖಿಯಾಗಿ ಕುಳಿತಿದ್ದ. ಅವನ ಸಮೀಪದಲ್ಲಿ ಬಪ್ಪರಸನಿದ್ದ. ಪ್ರಪಂಚದಲ್ಲಿ ಯಾವುದು ಶಾಶ್ವತ? ಈ ದಿನ ಇದ್ದವರು ನಾಳೆ ಇಲ್ಲ. ಈ ದಿನ ಅರಸನಾಗಿದ್ದವನು ನಾಳೆ ಹಾಳಾಗುತ್ತಾನೆ. ಸೋತ ಜಗದೇವ ರಾಜ್ಯವನ್ನು ಕಳೆದುಕೊಂಡೆನೆಂದರೆ ಗೆದ್ದ ಬಲ್ಲಾಳದೇವ ಅದರಿಂದ ಪಡೆದ ಭಾಗ್ಯವೇನು? ಇಂಥ ಅಶಾಶ್ವತವಾದ ದೇಹವನ್ನಿಟ್ಟುಕೊಂಡು ನಾನು ನನ್ನಿಂದ ಎಂದು ಅಹಂಕಾರ ಪಡುತ್ತೇವೆ ಎಂದು ಬಿಟ್ಟಿದೇವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಿದ್ದ. ಇದಕ್ಕೆ ಸ್ಮಶಾನ ವೈರಾಗ್ಯವೆಂದು ಕರೆಯುವುದು. ವೈರಾಗ್ಯಗಳಲ್ಲಿ ಪುರಾಣ ವೈರಾಗ್ಯ, ಪ್ರಸವ ವೈರಾಗ್ಯ, ಸ್ಮಶಾನ ವೈರಾಗ್ಯಗಳೆಂದು ನಾನಾ ಬಗೆಯ ವೈರಾಗ್ಯಗಳಿವೆ. ಈಗ ಪ್ರಭುಗಳಿಗೆ ಹುಟ್ಟಿರುವುದು ಸ್ಮಶಾನ ವೈರಾಗ್ಯ ಎಂದು ಬಪ್ಪರಸ ಟೀಕೆ ಮಾಡಿದ. ನಾನು ಹೇಳಿದ ಮಾತು ನಿಜವಲ್ಲವೇ ಬಪ್ಪರಸ? ನಾನು ಹೇಳಿದ ಮಾತು ನಿಜವೇ. ಆದರೆ ಒಂದೇ ವಿಶೇಷ. ಏನು? ರಾಜ್ಯಗಳು, ವ್ಯಕ್ತಿಗಳು ಸ್ಥೂಲವಾದುವು, ಕಣ್ಣಿಗೆ ಕಾಣತಕ್ಕವು. ಅವಕ್ಕೆ ಪ್ರಮಾಣ ಪರಿಮಾಣಗಳುಂಟು. ಆದರೆ ವೈರಾಗ್ಯ ಕೇವಲ ಭಾವನಾತ್ಮಕವಾದುದು. ಸ್ಥೂಲರೂಪಿಗಳಾದ ರಾಜ್ಯಗಳು ಮತ್ತು ವ್ಯಕ್ತಿಗಳೇ ಅಶಾಶ್ವತವಾದರೆ ಭಾವನಾತ್ಮಕವಾದ ವೈರಾಗ್ಯ ಇನ್ನೆಷ್ಟು ಅಶಾಶ್ವತವಾಗಿರಬೇಕು? ಅದೇನಿದ್ದರೂ ಆ ಕ್ಷಣ ಮಾತ್ರ ಅಸ್ತಿತ್ವದಲ್ಲಿರತಕ್ಕುದು. ಮರುಕ್ಷಣ ಅದರ ಛಾಯೆಯೇ ಇರತಕ್ಕುದಲ್ಲ, ಇರಲೂಬಾರದು. ಅಣ್ಣನವರು ನಿಧನ ಹೊಂದುವ ವಿಷಯ ಶ್ರೀಮದಾಚಾರ್ಯರಿಗೆ ತಿಳಿದಿತ್ತೆಂದು ಕಾಣುತ್ತದೆ. ಅದಕ್ಕೆ ನಾನು ಅವರ ವಿಷಯವಾಗಿ ಏನೂ ಹೇಳಲಿಲ್ಲವಲ್ಲ ಎಂದುದಕ್ಕೆ ಭಗವಂತನ ಪ್ರೇರಣೆಯಾದಷ್ಟನ್ನು ತಾವು ಹೇಳಿದುದಾಗಿ ತಿಳಿಸಿದರು. ಆದರೆ ಇನ್ನೊಂದು ಮಾತನ್ನು ಅವರು ಅಪ್ಪಣೆ ಕೊಡಿಸಿದಿರಲ್ಲ. ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆ ನಿಮ್ಮಿಂದ ಆಗಿ ಆಚಂದ್ರಾರ್ಕವಾಗಿ ಚಿರಸ್ಥಾಯಿಯಾಗಿರಬಲ್ಲ ಹಲವು ಧರ್ಮ ಕಾರ್ಯಗಳು ನಿಮ್ಮಿಂದ ನಡೆಯಬೇಕಾಗಿವೆ ಎಂದು ಅವರು ಹೇಳಿದರಲ್ಲವೇ? ಸಾಮ್ರಾಜ್ಯ ಸ್ಥಾಪನೆ ನಿಮ್ಮಿಂದ ಆಗಬೇಕಾದರೆ ನಿಮ್ಮ ಅಣ್ಣನಿಗೆ ಸ್ಥಾನವೆಲ್ಲಿ ಬಂತು? ಅದಕ್ಕಾಗಿಯೇ ನಾನು ಆ ಕೂಡಲೇ ಅವರನ್ನು ಅಣ್ಣನವರ ವಿಷಯವಾಗಿ ಪ್ರಶ್ನೆ ಮಾಡಿದುದು. ನನಗೆ ಆಗಲೇ ಸಂದೇಹವಾಯಿತು. ಆದರೆ ಇಷ್ಟು ಜಾಗ್ರತೆ ಅವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆಂದು ನಾನು ತಿಳಿದಿರಲಿಲ್ಲ. ಬಲ್ಲಾಳದೇವರು ಸ್ವರ್ಗಸ್ಥರಾಗುವ ಮುನ್ನ ನಿಮ್ಮಿಂದ ವಚನ ತೆಗೆದುಕೊಂಡರಂತೆ. ದೊರೆತನ ನಿಮಗೆ ಬೇಡವೆಂದು ನೀವು ಅವರ ಮುಂದೆ ಎಂದಾದರೂ ಹೇಳಿದ್ದೀರಾ? ಇಲ್ಲ, ಅದರ ಪ್ರಸ್ತಾಪವೇ ಯಾವಾಗಲೂ ಬಂದಿರಲಿಲ್ಲ. ಅವರ ಅನಂತರ ಪಟ್ಟಕ್ಕೆ ಬರುವವರು ನೀವೇ ಎಂದು ಎಲ್ಲರಿಗೂ ಗೊತ್ತಿದೆ. ಅವರಿಗೂ ಅದು ಗೊತ್ತಿಲ್ಲದೇ ಇಲ್ಲ. ಹೀಗಿದ್ದು ನಿಮ್ಮಿಂದ ವಚನ ತೆಗೆದುಕೊಳ್ಳುವ ಪ್ರಮೇಯವೇನಿತ್ತು? ತಮ್ಮ ಅಂತಃಶಕ್ತಿಯೊಂದು ತಮಗೆ ಹಾಗೆ ಪ್ರೇರಣೆ ಮಾಡುತ್ತಿದೆ ಎಂದು ಒತ್ತಾಯಪಡಿಸಿ ನನ್ನಿಂದ ವಚನ ತೆಗೆದುಕೊಂಡರು ಎಂದರೆ ಸಿಂಹಾಸನದ ಉತ್ತರಾಧಿಕಾರಿಯ ವಿಷಯದಲ್ಲಿ ಒಡಕೇನಾದರೂ ಉಂಟಾಗುತ್ತದೆಂದು ಅವರು ಭಾವಿಸಿದರೆ? ಹಾಗೆ ಕಾಣುವುದಿಲ್ಲ. ಉದಯಾದಿತ್ಯ ಕುಮಾರರು ನಿಮ್ಮ ವಿಷಯದಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟುಕೊಂಡಿದ್ದಾರೆ. ಏನೋ ಒಂದೂ ಅರ್ಥವೇ ಆಗುವುದಿಲ್ಲ. ಆದಂತಾಗಲಿ ಎಂದು ಬಂದುದನ್ನು ಎದುರಿಸುವುದು ಲೇಸು. ಈ ಸಮಯಕ್ಕೆ ಪ್ರತಿಹಾರಿಯೊಬ್ಬನು ಬಂದು ಮಹಾಪ್ರಧಾನಿಗಳು ಪ್ರಭುಗಳ ಸಮಯವನ್ನು ಕೇಳುತ್ತಿದ್ದಾರೆ ಎಂದು ಭಿನ್ನವಿಸಿದ. ಅವರನ್ನು ಮೇಲಕ್ಕೆ ಕಳಿಸು. ಮುಂದೆ ಕೆಲವು ಕ್ಷಣಗಳಲ್ಲಿ ಗಂಗರಾಜನು ಮೇಲಕ್ಕೆ ಬಂದು ಬಿಟ್ಟಿದೇವನಿಗೆ ಕಾಣಿಸಿಕೊಂಡ. ಅವನನ್ನು ಕಂಡೊಡನೆಯೇ ಬಿಟ್ಟಿದೇವನು ಎದ್ದು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ, ತಾವು ನಮ್ಮ ಸಮಯವನ್ನು ಕೇಳಬೇಕೆ ಮಹಾಪ್ರಧಾನರೇ? ತಾವು ನನಗೆ ಪಿತೃ ಸಮಾನರು. ನಮ್ಮ ಹಿರಿಯರ ಕಾಲದಿಂದಲೂ ನಮ್ಮ ಕ್ಷೇಮಾಭ್ಯುದಯಗಳಿಗೆ ಕಾರಣರು. ತಮ್ಮನ್ನು ತಡೆಯಬಲ್ಲ ಬಾಗಿಲೇ ನಮ್ಮ ಅರಮನೆಯಲ್ಲಿಲ್ಲ ಎಂದ. ಆದರೂ ಪ್ರಭುಗಳ ಔದಾರ್ಯವನ್ನು ಮಿತಿಮೀರಿ ಉಪಯೋಗಿಸಿಕೊಳ್ಳುವುದು ಸರಿಯಲ್ಲ. ಅದರಿಂದ ಸಮಯವನ್ನು ಕೇಳಿದೆ. ದಯಮಾಡಿ ಆಸನಸ್ಥರಾಗಿ. ಗಂಗರಾಜನು ಬಿಟ್ಟಿದೇವನಿಗೆ ಸಮೀಪವಾಗಿದ್ದ ಆಸನವೊಂದರ ಬಳಿಗೆ ಹೋಗಿ ಬಿಟ್ಟಿದೇವನು ಕುಳಿತ ನಂತರ ತಾನೂ ಕುಳಿತು ಮಾತಾಡತೊಡಗಿದ. ದುಃಖದ ಈ ಸಮಯದಲ್ಲೂ ಪ್ರಭುಗಳಿಗೆ ತೊಂದರೆ ಕೊಡಬೇಕಾಗಿದೆ. ಕ್ಷಮಿಸಬೇಕು. ರಾಜಕಾರ್ಯವೇ ಹೀಗೆ. ಎಂಥ ಕಠಿಣ ಪ್ರಸಂಗಗಳಲ್ಲೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕರ್ತವ್ಯದ ಕಡೆಗೆ ಲಕ್ಷ್ಯ ಕೊಡದೆ ವಿಧಿಯಿಲ್ಲ ಎಂದು ಪೀಠಿಕೆಯನ್ನು ಆರಂಭಿಸಿದ.
ನಾವು ಮನಸ್ಸನ್ನು ಸ್ಥಿಮಿತಕ್ಕೆ ತರಲು ಯತ್ನಿಸುತ್ತಿದ್ದೇವೆ, ಆದರೆ ಅನಿರೀಕ್ಷಿತವಾದ ಈ ಘಟನೆಯಿಂದ ಮನಸ್ಸು ಅಲ್ಲೋಲಕಲ್ಲೋಲವಾಗಿದೆ. ಮುಂದೆ ನಡೆಯಬೇಕಾದ ಕೆಲಸಗಳು ಬಹಳ ಇವೆ. ಇಂಥ ಸಮಯವನ್ನು ದುರುಪಯೋಗಪಡಿಸಿಕೊಂಡು ಶತ್ರುಗಳು ನಮ್ಮ ಮೇಲೆ ದಂಡೆತ್ತಿ ಬರಲು ಯತ್ನಿಸಬಹುದು. ರಾಜ್ಯದೊಳಗೆ ಪುಂಡುಪೋಖರಿಗಳು ಜನರಿಗೆ ಉಪದ್ರ ಕೊಡಬಹುದು. ಅದರಿಂದ ರಾಜ್ಯಸೂತ್ರಗಳನ್ನು ಮಹಾಪ್ರಭುಗಳು ವಹಿಸಿಕೊಂಡುದರ ಬಗ್ಗೆ ಒಂದು ರಾಜಶಾಸನವನ್ನು ಈ ದಿನವೇ ಹೊರಡಿಸಿ ನಮ್ಮ ದಂಡನಾಯಕರುಗಳಿಗೂ ಗಡಿನಾಡಿನ ಅಧಿಕಾರಿಗಳಿಗೂ ಕಳಿಸಿಕೊಡುವುದು ಅವಶ್ಯಕ. ಅದು ಮೊಟ್ಟಮೊದಲು ಮಾಡಬೇಕಾದ ಕೆಲಸ. ನಮ್ಮ ಮನಸ್ಸು ಆ ವಿಷಯದಲ್ಲಿ ಇನ್ನೂ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಗಂಗರಾಜರೇ. ಹೊಯ್ಸಳ ರಾಜ್ಯಕ್ಕೆ ಇದೊಂದು ಪರ್ವಕಾಲವಾಗಿರುವಂತೆಯೇ ನಮ್ಮ ವೈಯಕ್ತಿಕ ಜೀವನದಲ್ಲೂ ಇದು ಪರ್ವಕಾಲವಾಗಿದೆ. ಮನಸ್ಸಾಕ್ಷಿ ಇಲ್ಲದೆ ನಾವು ಸನ್ನಿವೇಶದ ಆತುರದಿಂದ ಯಾವುದನ್ನೂ ಮಾಡಲು ಅಪೇಕ್ಷಿಸುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಈಗ ಕೆಲವು ಕಾಲದಿಂದಲೂ ಒಂದು ಆಂದೋಲನ ನಡೆಯುತ್ತಿದೆ. ಅದರ ಪರಿಣಾಮವೇನಾಗುವುದೋ ಹೇಳುವಂತಿಲ್ಲ. ನಾವು ಮಾಡಬಹುದಾದ ಯಾವುದೇ ತೀರ್ಮಾನದಿಂದ ಪ್ರಜೆಗಳಿಗಾಗಲಿ ಹೊಯ್ಸಳ ಸಿಂಹಾಸನಕ್ಕಾಗಲಿ ತೊಂದರೆಯಾಗಬಾರದು. ಅದನ್ನೇ ನಾವು ಇನ್ನೂ ವಿಚಾರ ಮಾಡುತ್ತಿದ್ದೇವೆ. ಅಣ್ಣನವರ ಸ್ಥಾನ ತೆರವಾದ ಕಾರಣದಿಂದ ನಾವು ದೊರೆಗಳೆಂದು ಘೋಷಿಸಿ ಅನಂತರ ಅಧಿಕಾರದ ಬಲದಿಂದ ನಾವು ನಮ್ಮ ಮನೋಗತವನ್ನು ಪ್ರಜೆಗಳ ಮೇಲೆ ಹೇರಲು ಬಯಸುವುದಿಲ್ಲ. ಆದ್ದರಿಂದ ನೀವು ಈಗ ಅಪೇಕ್ಷಿಸುವ ಘೋಷಣೆಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ರಾಜ್ಯದ ರಕ್ಷಣೆ ಹೇಗೆ ಮಾಡುವುದೆಂದು ಅನುಭವಿಗಳಾದ ನಿಮಗೆ ತಿಳಿದೇ ಇದೆ. ಅದಕ್ಕೆ ನಮ್ಮ ಹೆಸರಿನ ಬಲವೇನೂ ಅವಶ್ಯಕವಿರುವಂತೆ ಕಾಣಲಿಲ್ಲ. ಪ್ರಭುಗಳ ಮನಸ್ಸಿನಲ್ಲಿನ ಘರ್ಷಣೆಯ ಸ್ವರೂಪವನ್ನು ಅಪ್ಪಣೆ ಕೊಡಿಸಬಹುದಾದರೆ ಹೇಳುತ್ತೇವೆ. ನಮ್ಮಲ್ಲೇ ಒಂದು ನೆಲೆಗೆ ಬಂದು ನಿಂತಾಗ ಹೇಳುತ್ತೇವೆ. ಇನ್ನೇನಾದರೂ ವಿಷಯವಿದೆಯೇ? ಪ್ರಭುಗಳು ಪಟ್ಟಾಭಿಷೇಕವನ್ನು ಆದಷ್ಟು ಬೇಗ ನಡೆಸಬೇಕೆಂದು ರಾಜಮಾತೆಯವರು ಅಪ್ಪಣೆ ಕೊಡಿಸಿದರು. ಆ ವಿಷಯದಲ್ಲಿ ಜ್ಯೋತಿಷ್ಯರನ್ನು ಕರೆಸಿ ವಿಚಾರ ಮಾಡಲೇ? ಹಿರಿಯ ಮಗನನ್ನು ಕಳೆದುಕೊಂಡ ದುರ್ಭರ ವ್ಯಸನದಲ್ಲಿ ಸಹ ರಾಜಮಾತೆಯವರು ರಾಜ್ಯದ ಹಿತವನ್ನು ಕುರಿತು ಚಿಂತಿಸುತ್ತಿದ್ದಾರೆ. ಸ್ವಲ್ಪ ಕಾಲ ತಡೆಯಿರಿ, ನಾವು ರಾಜಮಾತೆಯನ್ನು ಕಂಡು ಮಾತಾಡುತ್ತೇವೆ. ದಿವಂಗತ ಮಹಾರಾಜರ ಆತ್ಮಕ್ಕೆ ತೃಪ್ತಿಯುಂಟು ಮಾಡುವುದಕ್ಕಾಗಿ ಷೋಡಶದಾನ ಇತ್ಯಾದಿಗಳನ್ನು ಮಾಡಬೇಕು. ಹೌದು, ಆ ವಿಷಯದಲ್ಲಿ ಕೈ ಹಿಡಿಯಬೇಡಿ. ನಮ್ಮ ಅಯ್ಯನವರು ಸ್ವರ್ಗಸ್ಥರಾದಾಗ ಹೇಗೆ ಮಾಡಿದಿರೋ ಈಗಲೂ ಹಾಗೇ ಮಾಡಿ. ಅಣ್ಣನವರು ಸಹ ನಮಗೆ ಪಿತೃ ಸಮಾನರಾಗೇ ಇದ್ದರು. ದಾನ ಶಾಸನಗಳನ್ನು ಸಿದ್ಧಪಡಿಸಿ ತನ್ನಿ. ಗಂಗರಾಜನು ಬಿಟ್ಟಿದೇವನಿಗೆ ನಮಸ್ಕಾರ ಮಾಡಿ ಕೆಳಕ್ಕಿಳಿದು ಹೋದ. ಇವರ ಮಾತುಕತೆಗಳನ್ನು ಕೇಳುತ್ತಿದ್ದ ಬಪ್ಪರಸನು ಆಗ ಮಾತಾಡಿದ. ಪ್ರಭುಗಳು ಹೊಸದೊಂದು ಸಮಸ್ಯೆಯನ್ನು ತಂದೊಡ್ಡಿರುವಂತೆ ಕಾಣುತ್ತದೆ. ಸಮಸ್ಯೆಯನ್ನು ನಾನು ತಂದೊಡ್ಡುತ್ತಿಲ್ಲ ಬಪ್ಪ. ಇರುವ ಸಮಸ್ಯೆಯನ್ನು ಕಣ್ತೆರೆದು ನೋಡುತ್ತಿದ್ದೇನೆ. ಅದಕ್ಕೆ ಪರಿಹಾರವನ್ನು ಹುಡುಕುತ್ತಿದ್ದೇನೆ. ನಮ್ಮ ಹಿರಿಯರು ಜೈನ ಸಿದ್ಧಾಂತದಲ್ಲಿ ಅಚಲವಾದ ಭಕ್ತಿ ವಿಶ್ವಾಸಗಳನ್ನು ಉಳ್ಳವರಾಗಿದ್ದರು. ಅವರ ಮಗನಾದ ನನಗಾದರೂ ಆ ಶ್ರೇಷ್ಠವಾದ ಮತದ ವಿಷಯದಲ್ಲಿ ಅವರಷ್ಟೇ ಭಕ್ತಿ ವಿಶ್ವಾಸಗಳಿವೆ. ಆದರೆ ನಾನು ಆ ಮತದ ಅನುಯಾಯಿ ಎಂದು ಹೇಗೆ ಆತ್ಮಸಾಕ್ಷಿಯಾಗಿ ಕರೆದುಕೊಳ್ಳಲಿ? ನಡೆಯುವಾಗ ನಾನರಿಯದೆ ಒಂದು ಇರುವೆಯ ಮೇಲೆ ಕಾಲಿಟ್ಟರೆ ಅದು ಮಹಾಪಾಪ. ರಾತ್ರಿ ವೇಳೆಯಲ್ಲಿ ಕ್ರಿಮಿಕೀಟಾದಿಗಳ ಪೈಕಿ ಯಾವುದಾದರೂ ನಮ್ಮ ದೃಷ್ಟಿಗೆ ಬೀಳದಂತೆ ನಾವು ಸೇವಿಸುವ ಆಹಾರದಲ್ಲಿ ಸೇರಿದರೆ ಅದು ಕೊಲೆ ಮಾಡಿದುದಕ್ಕೆ ಸಮಾನ. ಹೀಗೆ ಕಟ್ಟುನಿಟ್ಟಾಗಿ ಅನುಸರಿಸಬೇಕಾದ ಅಹಿಂಸಾವ್ರತ ನಮ್ಮಿಂದ ಸಾಧ್ಯವೇ? ಪರರ ಸ್ವತ್ತಾದ ಶತ್ರು ರಾಜ್ಯಗಳನ್ನು ಆಕ್ರಮಿಸಿ ನಮ್ಮಲ್ಲಿ ಸೇರಿಸಿಕೊಳ್ಳದಿರುವುದು ರಾಜನೀತಿಯೇ? ಹೆರವರನ್ನು ಸಮಾಧಾನಗೊಳಿಸುವ ಸಲುವಾಗಿ ನಾನೂ ಜೈನನೆಂದು ಹೇಳಿಕೊಳ್ಳುತ್ತಾ ಕ್ಷಣ ಕ್ಷಣವೂ ಆ ಮತದ ಸಿದ್ಧಾಂತಗಳಿಗೆ ವಿರೋಧವಾಗಿ ನಡೆದುಕೊಳ್ಳುವ ಆತ್ಮವಂಚನೆ ನನ್ನಿಂದ ಆಗದು. ಅದು ಕಾರಣ ವೈಷ್ಣವ ಮತಾವಲಂಬಿಯಾಗಬೇಕೆಂದು ಮನಸ್ಸು ಮಾಡಿದ್ದೇನೆ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿರುವ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ತತ್ವ ನನ್ನ ಮನಸ್ಸಿಗೆ ಒಪ್ಪಿದೆ. ಅದರಲ್ಲಿ ಮುಚ್ಚುಮರೆ ಇಲ್ಲ, ಆತ್ಮವಂಚನೆ ಇಲ್ಲ. ರಾಜ್ಯ ನಿರ್ವಹಣಕ್ಕೆ ಅವಶ್ಯಕವಾದ ಗುಣವೇ ಅದು. ಆಗ ಒಂದೇ ಮನಸ್ಸಿನಿಂದ ಶತ್ರು ರಾಜರನ್ನು ಗೆದ್ದು ಹೊಯ್ಸಳ ರಾಜ್ಯವನ್ನು ಪೂರ್ವ ಪಶ್ಚಿಮ ಸಮುದ್ರ ಪರ್ಯಂತ ಹಬ್ಬಿಸಿ ಸಾಮ್ರಾಜ್ಯವನ್ನಾಗಿ ಮಾಡಬಹುದು. ಇದು ಸಮಸ್ಯೆಯೋ ಅಥವಾ ಈಗ ಇರುವ ಸಮಸ್ಯೆಯ ಪರಿಹಾರವೋ ಹೇಳು?
ಈ ವಿಚಾರ ನಿಮ್ಮ ತಲೆಯಲ್ಲಿ ಹೊಕ್ಕುದು ಬಹುಶಃ ಶ್ರೀರಾಮಾನುಜಾಚಾರ್ಯರನ್ನು ಕಂಡ ಮೇಲಿರಬೇಕು ಅಲ್ಲವೇ? ವಿಚಾರ ಬಹುಕಾಲದಿಂದ ನನ್ನ ತಲೆಯಲ್ಲಿ ಕೆಲಸ ಮಾಡುತ್ತಿತ್ತು. ಅದಕ್ಕೆ ಪರಿಹಾರ ಹೊಳೆದುದು ಅವರ ದರ್ಶನ ಲಾಭ ದೊರೆತ ಮೇಲೆ. ಬಪ್ಪರಸನು ತನ್ನ ಕೈಯ ಬೆರಳುಗಳನ್ನು ಎಣಿಕೆ ಮಾಡುತ್ತಾ ತನ್ನಲ್ಲೇ ಏನೋ ಗೊಣಗುಟ್ಟಿದ. ಅದೇನೋ ಅದು, ಏನೋ ಲೆಕ್ಕ ಹಾಕಿ ಗೊಣಗುಟ್ಟುತ್ತಿದ್ದೀಯೇ? ಏನೂ ಇಲ್ಲ. ಹೊಯ್ಸಳರ ಅರಮನೆಯಲ್ಲಿ ಇನ್ನು ಸ್ವಲ್ಪವೇ ಕಾಲಕ್ಕೆ ಸರ್ವಧರ್ಮ ಸಮ್ಮೇಳನ ನಡೆಯಬಹುದೇನೋ ಎಂದು ಲೆಕ್ಕ ಹಾಕಿದೆ. ಅದೇನು? ಸರ್ವಧರ್ಮ ಸಮ್ಮೇಳನವನ್ನೇಕೆ ನಡೆಸಬೇಕು? ಯಾರು ನಡೆಸುವುದೇನು? ತಾನಾಗಿ ನಡೆಯುತ್ತದೆ. ಹೇಗೆ? ನಿನ್ನ ಮಾತು ಅರ್ಥವಾಗಲಿಲ್ಲ. ಮಾವನು ಶೈವ, ಅತ್ತೆ ಜೈನಳು, ಹೆಂಡತಿ ಶಾಕ್ತೇಯಳು, ಗಂಡನು ವೈಷ್ಣವ. ಇಂಥ ಸಂಸಾರಕ್ಕೆ ಏನೆಂದು ಕರೆಯಬೇಕು? ಶಾಂತಲೆಯನ್ನು ಆಗಲೇ ನನಗೆ ಹೆಂಡತಿಯನ್ನಾಗಿ ಮಾಡಿಬಿಟ್ಟೆಯಾ? ನಾನು ಮಾಡುವುದೇನು? ಸೃಷ್ಟಿಸಿದ ಬ್ರಹ್ಮನೇ ಎಷ್ಟೋ ಹಿಂದೆ ಹಾಗೆಂತ ಬರೆದು ಬಿಟ್ಟಿದ್ದಾನೆ. ರಾಜಕುಮಾರರಾಗಿ ಆ ನಿರ್ಧಾರಕ್ಕೆ ಬಂದಿದ್ದವರು ಈಗ ಸ್ವಯಂ ರಾಜರಾದಾಗ ನಿಮ್ಮ ನಿರ್ಧಾರದಂತೆ ನಡೆಸದೆ ಬಿಡುತ್ತೀರಾ? ಮಾತನ್ನು ಹಾರಿಸುವುದರಲ್ಲಿ ನೀನು ಚತುರ. ಮೊದಲು ನಾನು ವೈಷ್ಣವ ಧರ್ಮದೀಕ್ಷೆ ವಹಿಸುವುದು ನಿನಗೆ ಒಪ್ಪಿಗೆಯೇ ಇಲ್ಲವೇ ಹೇಳು? ನನ್ನ ಒಪ್ಪಿಗೆಯನ್ನೇಕೆ ಕೇಳುತ್ತೀರಿ? ಯಾವ ಕೆಲಸವನ್ನೇ ಆಗಲಿ ಬೇರೆಯವರು ಬಯಸಿದಂತೆ ನಡೆಸುವ ಸ್ವಭಾವ ನಿಮ್ಮಲ್ಲಿದೆಯೇ? ನೀವೊಬ್ಬರೇ ಆ ದೀಕ್ಷೆ ವಹಿಸಲು ಅಂಜಿಕೆಯಾದರೆ ಹೇಳಿ, ನಿಮ್ಮ ಜೊತೆಯಲ್ಲಿ ನಾನೂ ವೈಷ್ಣವನಾಗುತ್ತೇನೆ. ಅಂಜಿಕೆಯೇ? ಅಂಜಿಕೆಯೇಕೆ? ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಸ್ವೀಕರಿಸುವುದಕ್ಕೆ ಅಂಜಿಕೆಯಾಗುವುದಿಲ್ಲವೇ? ಜಿನಮುನಿಗಳು, ಜೈನರಾಗಿರುವ ಮಹಾಪ್ರಧಾನಿಗಳು, ದಂಡನಾಯಕರು ಸುಮ್ಮನಿರುತ್ತಾರೆಯೇ? ರಾಜಮಾತೆಯವರು ಇದಕ್ಕೆ ಒಪ್ಪುತ್ತಾರೆಯೇ? ಅದಕ್ಕೆ ಒಂದು ಹೋರಾಟವೇ ಆದೀತು. ಹೋರಾಟವಾದರೆ ಮತ್ತೂ ಒಳ್ಳೆಯದಾಯಿತು. ಅಹಿಂಸಾ ಧರ್ಮವನ್ನು ಪಾಲಿಸುತ್ತಿರುವುದಕ್ಕೆ ಅದೂ ಒಂದು ನಿದರ್ಶನವಾಗುತ್ತದೆ. ಇಷ್ಟಕ್ಕೂ ಹೋರಾಟವಾಗಬೇಕು. ಅವರ ಮೇಲೆ ಒತ್ತಾಯವಾಗಿ ನಾನೇನು ವೈಷ್ಣವ ಧರ್ಮವನ್ನು ಹೇರುವುದಿಲ್ಲ. ನಾನು ದೊರೆಯಾಗಿರುವುದರಿಂದ ನನಗೆ ಅಂಥ ಅಧಿಕಾರ ಬಂದೀತೆಂದು ಅವರು ಭಾವಿಸುವುದಾದರೆ ನನಗೆ ದೊರೆಯ ಪಟ್ಟವೇ ಬೇಡ. ಆತ್ಮ ಸ್ವಾತಂತ್ರ್ಯವನ್ನು ನಾನು ಸಿಂಹಾಸನದೊಡನೆ ವಿನಿಮಯ ಮಾಡಿಕೊಳ್ಳಲು ಸಿದ್ಧನಾಗಿಲ್ಲ. ಪ್ರಭುಗಳ ಮನಸ್ಸು ಒಂದು ನೆಲೆಯನ್ನು ಮುಟ್ಟಿದ ಹಾಗಾಯಿತು. ಅದರ ಪರಿಣಾಮವೇನೇ ಆಗಲಿ ನಾನಂತೂ ಸದಾ ನಿಮ್ಮ ಮಾರ್ಗಾನುಸರಣೆ ಮಾಡುವವನು. ಸಂಜೆಯ ತಂಗಾಳಿ ದಕ್ಷಿಣ ದಿಕ್ಕಿನಿಂದ ಬೀಸುತ್ತಿತ್ತು. ವೈಶಾಖ ಮಾಸದ ಬಿಸಿಲಿಂದ ಹಗಲೆಲ್ಲ ಕಾದಿದ್ದ ಬೆಟ್ಟದ ಮೇಲಿನ ಬಂಡೆಗಳು ಆ ತಂಗಾಳಿಗೆ ಮೈಯೊಡ್ಡಿ ತಮ್ಮ ತಾಪವನ್ನು ನಿವಾರಿಸಿಕೊಳ್ಳುತ್ತಿದ್ದವು. ಸೂರ್ಯನು ಹಗಲೆಲ್ಲ ಶ್ರಮಿಸಿ ವಿಶ್ರಾಂತಿ ಪಡೆಯುವ ಸಲುವಾಗಿ ಪಶ್ಚಿಮ ಸಮುದ್ರದಲ್ಲಿ ಅಸ್ತಂಗತನಾಗುತ್ತಿದ್ದ. ಹಕ್ಕಿ ಪಕ್ಷಿಗಳು ಸೂರ್ಯನ ಬೆಳಕು ತೀರುವ ಮುನ್ನ ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುವ ಆತುರದಿಂದ ಪೂರ್ವಾಭಿಮುಖವಾಗಿ ಧಾವಿಸುತ್ತಿದ್ದವು. ದನಗಳನ್ನು ಮೇಯಿಸಲು ಬಯಲಿಗೆ ಹೊಡೆದುಕೊಂಡು ಹೋಗಿದ್ದ ತುರುಗಾಹಿಗಳು ಅವನ್ನು ಊರ ಕಡೆಗೆ ಅಟ್ಟುತ್ತಿದ್ದರು. ಹಸುಗಳು ತಮ್ಮ ಕರುಗಳನ್ನು ನೆನೆಸಿಕೊಂಡು ಅಂಬಾ ಎಂದು ಕೂಗುತ್ತಾ ಬಾಲವನ್ನು ಮೇಲಕ್ಕೆತ್ತಿಕೊಂಡು ಉಳಿದ ತಮ್ಮ ಸಂಗಡಿಗರಿಗಿಂತ ಮುಂದಾಗಿ ಊರನ್ನು ಸೇರಲು ಯತ್ನಿಸುತ್ತಿದ್ದವು. ಹೊಲಗದ್ದೆ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ಒಕ್ಕಲಿತಿಯರು ಅಂದು ಬೆಳಗ್ಗೆ ತಮ್ಮ ಇನಿಯರಿಗಾಗಿ ಬುತ್ತಿ ತಂದಿದ್ದ ಬುಟ್ಟಿಗಳಲ್ಲಿ ಗರಿಕೆ ಹುಲ್ಲನ್ನು ತಮ್ಮ ಮನೆಯ ಎಳೆಗರುಗಳಿಗಾಗಿ ಕುಯ್ದು ತುಂಬಿ ತಲೆಯ ಮೇಲಿರಿಸಿಕೊಂಡು ಉತ್ತರೀಯದ ಸೆರಗನ್ನು ಭದ್ರವಾಗಿ ಸೊಂಟಕ್ಕೆ ಕಟ್ಟಿ ಕೈಯಲ್ಲಿ ಕುಡುಗೋಲು ಹಿಡಿದು ಗಂಡಸರಿಗಿಂತ ಮುಂದಾಗಿ ಮನೆ ಸೇರಿ ರಾತ್ರಿಯ ಊಟಕ್ಕೆ ಸಿದ್ಧಗೊಳಿಸುವ ಸಲುವಾಗಿ ತಮ್ಮೊಳಗೆ ವಿನೋದವಾಗಿ ಮಾತುಗಳನ್ನಾಡುತ್ತಾ ಬರುತ್ತಿದ್ದರು. ಜಗತ್ತಿನ ಯೋಗಕ್ಷೇಮವನ್ನು ಸೂರ್ಯದೇವನ ಬದಲಿಗೆ ತಾನು ವಹಿಸಿಕೊಳ್ಳಲು ಸಿದ್ಧನಾಗಿ ತ್ರಯೋದಶ ಕಳಾಪೂರ್ಣನಾದ ಚಂದ್ರನು ಪೂರ್ವದಲ್ಲಿ ಸಿದ್ಧನಾಗಿದ್ದ. ಶಿವಗಂಗೆಯ ನಡುಬೆಟ್ಟದ ಮೇಲಿನ ಉನ್ನತವಾದೊಂದು ಸ್ಥಳದಲ್ಲಿ ನಿಂತು ಶಾಂತಲೆಯು ಅಲ್ಲಿಗೆ ದಕ್ಷಿಣದಲ್ಲಿ ಕಾಣುತ್ತಿದ್ದ ಬಯಲು ಪ್ರದೇಶವನ್ನು ನೋಡುತ್ತಿದ್ದಳು. ಏನನ್ನು ನೋಡುತ್ತಿದ್ದೀಯೇ ಎಂದು ಕೇಳುವಂತೆ ಕೋಗಿಲೆಯೊಂದು ತುಸು ದೂರದಲ್ಲಿದ್ದ ಮರದಿಂದ ಕುಹೂ ಕುಹೂ ಎಂದು ಕೂಗಿತು. ಕೋಗಿಲೆ ಕೂಗಿದುದು ಕೇಳಿತೆ ಅಕ್ಕ? ಏಕೆ ಸುಮ್ಮನೆ ನಿನ್ನ ಕಣ್ಣುಗಳಿಗೆ ಶ್ರಮ ಕೊಡುತ್ತಿದ್ದೀಯೇ ಎಂದು ಅದು ಹೇಳುತ್ತಿದೆ ಎಂದಳು ಪಕ್ಕದಲ್ಲಿ ನಿಂತಿದ್ದ ಚಾಗಲೆ. ಅದು ಹೇಳಿದ ಮಾತು ಹಾಗಲ್ಲ. ರಾಜಧಾನಿಗೆ ಹೋಗಿ ಸುದ್ದಿ ತರಲೆ ಎಂದು ಅಕ್ಕನ ಅಪ್ಪಣೆಯನ್ನು ಅದು ಕೇಳುತ್ತಿದೆ ಎಂದಳು ಸೋವಲೆ. ಇನ್ನು ರಾಜಧಾನಿಯ ಹಂಬಲ ನಿನಗಿದೆಯೇ ಸೋವಿ? ಅವರು ಎಂದೋ ನಮ್ಮನ್ನು ಮರೆತರು. ರಾಜಕುಮಾರರನ್ನು ಓಲೈಸಲು ರಾಜಧಾನಿಯಲ್ಲಿ ನರ್ತಕಿಯರೇನು ಕಡಿಮೆ ಇದ್ದಾರೆಯೇ ಎಂದು ಶಾಂತಲೆ ಭಾರವಾದ ದನಿಯಿಂದ ಹೇಳಿದಳು.
ಬಿಟ್ಟಿದೇವ ಕುಮಾರರು ಅಂಥವರಾಗಿ ಕಾಣುವುದಿಲ್ಲ ಅಕ್ಕ. ಇಲ್ಲಿಂದ ಹೋದ ಮೇಲೆ ಅವರು ದ್ವಾರಾವತಿಯ ಮೇಲೆ ಯುದ್ಧಕ್ಕೆ ಹೋಗಬೇಕಾಯಿತಂತೆ. ದ್ವಾರಾವತಿಯನ್ನು ಗೆದ್ದು ಜಗದೇವನನ್ನು ಅಲ್ಲಿಂದ ಓಡಿಸಿದರೆಂದು ಸುದ್ದಿ ಬಂದು 1 ವಾರದ ಮೇಲಾಯಿತಲ್ಲವೇ ಎಂದು ಶಾಂತಲೆ ಕೇಳಿದಳು. ಈ 1 ವಾರದಲ್ಲಾದರೂ ತನಗೆ ಸುದ್ದಿ ಕಳಿಸಬಹುದಾಗಿತ್ತಲ್ಲ ಎಂಬ ಆಕ್ಷೇಪ ಆ ಪ್ರಶ್ನೆಯಲ್ಲಿ ಅಡಗಿತ್ತು. ಈ ದಿನ ಸಂಜೆ ಯಾರೋ ಒಬ್ಬರು ಮಾವಯ್ಯನವರೊಡನೆ ಬಹುಗುಟ್ಟಾಗಿ ಬಹಳ ಹೊತ್ತು ಮಾತಾಡುತ್ತಿದ್ದರು ಅಕ್ಕ. ಅವರು ಹೇಳುತ್ತಿದ್ದುದೇನಾದರೂ ನಿಜವಾದರೆ? ಅವರು ಏನು ಹೇಳುತ್ತಿದ್ದರು? ಅದು ಬಹಳ ದೊಡ್ಡ ರಾಜಕೀಯ ರಹಸ್ಯವಿರುವಂತೆ ಕಾಣುತ್ತದೆ. ಅದೇನಾದರೂ ಹೊರಬಿದ್ದರೆ ನಮ್ಮ ಗತಿಯೇ ಆಯಿತು. ಸರಿ, ಅದೇನು ಹೇಳಬಾರದೆ? ಅಂಥ ರಹಸ್ಯ ನಿನಗೆ ಹೇಗೆ ತಿಳಿಯಿತು? ಮಾವಯ್ಯನವರ ಕೊಠಡಿಯಲ್ಲಿ ಯಾರೋ ಮಾತಾಡುತ್ತಿದ್ದುದು ಕೇಳಿಸಿತು. ಅದರಲ್ಲಿ ಬಿಟ್ಟಿದೇವರ ಮಾತು ಕೇಳಿಸಿದ್ದರಿಂದ ನಾನು ಕುತೂಹಲದಿಂದ ಬಾಗಿಲ ಪಕ್ಕದಲ್ಲಿ ನಿಂತು ಕೇಳಿದೆ. ಅವರು ಏನು ಹೇಳುತ್ತಿದ್ದರು? ಬಲ್ಲಾಳದೇವರು ಸ್ವರ್ಗಸ್ಥರಾದರಂತೆ. ಹೌದೇ? ಎಂದು ಶಾಂತಲೆಯು ಕುತೂಹಲದಿಂದ ತಕ್ಷಣ ಕೇಳಿದಳು. ಹೀಗೆ 3-4 ದಿನಗಳಾಗಿರಬಹುದು. ಅದರಲ್ಲಿ ರಹಸ್ಯಕ್ಕೆ ಕಾರಣವೇನು? ಅವರ ತಮ್ಮಂದಿರು ತಾನೇ ಅವರಿಗೆ ಉತ್ತರಾಧಿಕಾರಿ? ಅಥವಾ ಅದನ್ನು ಅವರಿಗೆ ತಪ್ಪಿಸುವ ಒಳಸಂಚೇನಾದರೂ ನಡೆದಿದೆಯೋ? ಯಾರು ಒಳಸಂಚು ನಡೆಸತಕ್ಕವರು? ಒಳಸಂಚಿಲ್ಲದಿದ್ದರೆ ಬಹಿರಂಗವಾಗಿ ಇದುವರೆಗೆ ಬಿಟ್ಟಿದೇವರು ದೊರೆಗಳೆಂದು ಸಾರಬೇಕಾಗಿತ್ತು. ಅದೇಕೆ ಹಾಗೆ ಮಾಡಿಲ್ಲ? ಮಾವಯ್ಯನವರೊಡನೆ ರಹಸ್ಯವಾದ ಸಂಭಾಷಣೆಗೆ ಕಾರಣವೇನು? ನನಗೇನೋ ಸಂಶಯವಾಗಿದೆ ಗೆಳತಿಯರೇ. ಊರೊಳಕ್ಕೆ ಹೋಗೋಣ, ನಡೆಯಿರಿ. ಮಾವಯ್ಯನವರಿಂದ ವಿಷಯವನ್ನು ತಿಳಿಯುವವರೆಗೂ ನನ್ನ ಮನಸ್ಸು ತಳಮಳಿಸುತ್ತಿರುತ್ತದೆ. ಅಲ್ಲಿಂದ ಮುಂದೆ 1 ಕ್ಷಣವೂ ತಡಮಾಡದೆ ಮೂವರು ಬೆಟ್ಟವನ್ನಿಳಿದು ಮನೆಗೆ ಬಂದರು. ಅದುವರೆಗೆ ಬೆಳದಿಂಗಳು ಚೆನ್ನಾಗಿ ಊರ ಮೇಲೆ ಪ್ರಕಾಶ ಬೀರಿತ್ತು. ಮನೆಯನ್ನು ತಲುಪುತ್ತಲೇ ಶಾಂತಲೆಯು ಶಿಂಗಿಮಯ್ಯನನ್ನು ಕಾಣಲು ಅವನಿದ್ದ ಕಡೆಗೆ ಹೋದಳು. ಅವಳ ದುಗುಡವನ್ನು ಕಂಡ ಮಾಚಿಕಬ್ಬೆಯು ಅವಳ ಹಿಂದೆಯೇ ಹೋದಳು. ಪ್ರಸ್ತಾವನೆಗೆ ಎಡೆಕೊಡದೆ ಶಾಂತಲೆಯು ನೇರವಾಗಿ ಅವನನ್ನು ಪ್ರಶ್ನಿಸಿದಳು. ನಾನು ಕೇಳಿದ ಸುದ್ದಿ ನಿಜವೇ ಮಾವಯ್ಯ? ಏನು ಸುದ್ದಿ ಕೇಳಿದೆ ಶಾಂತಲ? ಬಲ್ಲಾಳದೇವರು ನಿಧನರಾದರೆಂಬುದು. ಹೌದವ್ವ, ಇಂದಿಗೆ 5 ದಿನಗಳಾದವು. ಅವರ ಉತ್ತರಾಧಿಕಾರಿ? ಅದನ್ನು ತಿಳಿದಿಲ್ಲ? ಇದರಲ್ಲಿ ತಿಳಿಯಬೇಕಾದುದು ಇದೆಯೇ? ಅವರಿಗೆ ಸಂತಾನವಿಲ್ಲದುದರಿಂದ ಅವರ ತಮ್ಮನವರಿಗೇ ತಾನೇ ಪಟ್ಟವಾಗಬೇಕಾದುದು. ಸಾಮಾನ್ಯ ಪರಿಸ್ಥಿತಿಯಲ್ಲಿ ನೀನು ಹೇಳುವುದು ಸರಿ. ಪರಿಸ್ಥಿತಿ ಈಗ ಅಸಾಮಾನ್ಯವಾಗಿರುವುದೇನು? ಬಿಟ್ಟಿದೇವರು ಕ್ರಾಂತಿ ಪುರುಷರು, ಯುಗ ಪುರುಷರು. ಅವರು ಅಂಥದೇನು ಕ್ರಾಂತಿ ನಡೆಸಿದ್ದಾರೆ ಅಣ್ಣಯ್ಯ ಎಂದು ಮಾಚಿಕಬ್ಬೆ ಕೇಳಿದಳು. ಅವರು ಜೈನ ಧರ್ಮವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಸ್ವೀಕರಿಸುವರಂತೆ. ರಾಮಾನುಜಾಚಾರ್ಯರಿಂದ ಉಪದೇಶ ಪಡೆಯುತ್ತಾರಂತೆ. ಹೌದೇ? ಏಕೆ? ಎಂದು ಆಶ್ಚರ್ಯದಿಂದ ಮಾಚಿಕಬ್ಬೆ ಕೇಳಿದಳು. ವೈಷ್ಣವ ಧರ್ಮದಲ್ಲಿ ಅವರಿಗೆ ಹೆಚ್ಚು ನಂಬಿಕೆ ಹುಟ್ಟಿದೆಯಂತೆ. ಅದಕ್ಕೂ ಅವರ ಉತ್ತರಾಧಿಕಾರಿತ್ವಕ್ಕೂ ಸಂಬಂಧವೇನು ಮಾವಯ್ಯ? ರಾಜ್ಯವಾಳುವುದು ಧರ್ಮವೋ ಅಥವಾ ವ್ಯಕ್ತಿಯೋ? ಇದುವರೆಗೆ ಜೈನ ಧರ್ಮ ಪೋಷಣೆ ಮಾಡುತ್ತಿದ್ದ ಅರಸೊತ್ತಿಗೆಯು ವೈಷ್ಣವ ಧರ್ಮದ ಕಡೆಗೆ ವಾಲಿದರೆ ಅದರ ಪ್ರತಿಕ್ರಿಯೆ ಏನೂ ಇರುವುದಿಲ್ಲವೇ ಶಾಂತಲ? ಇದನ್ನು ಅರಿತವರಾಗಿಯೇ ಬಿಟ್ಟಿದೇವರು ತಾವು ಸಿಂಹಾಸನವೇರುವುದಕ್ಕೆ ಮುನ್ನವೇ ತಮ್ಮ ಮನೋಗತವನ್ನು ಘೋಷಿಸುವ ದಿಟ್ಟತನ ಮಾಡಿರುವುದು. ಬೇರೆಯವರಾಗಿದ್ದರೆ ಸಿಂಹಾಸನವೇರಿದ ಬಳಿಕ ಗುಟ್ಟಾಗಿ ಮತಾಂತರ ಹೊಂದಿ ತಮ್ಮ ಅಧಿಕಾರ ಬಲದಿಂದ ಅದನ್ನು ಸಾಧಿಸುತ್ತಿದ್ದರು. ಬಿಟ್ಟಿದೇವರು ಹಾಗೆ ಮಾಡದೆ ತಾವು ರಾಜ್ಯಸೂತ್ರಗಳನ್ನು ವಹಿಸಿಕೊಳ್ಳುವುದಕ್ಕೆ ಅವನ್ನು ಪೂರ್ವಭಾವಿ ನಿಬಂಧನೆಯಾಗೇ ಹೇಳಿದರಂತೆ. ಪ್ರಜೆಗಳು ತಮ್ಮ ಈ ಮತಾಂತರವನ್ನು ಒಪ್ಪದಿದ್ದರೆ ತಾವು ಸಿಂಹಾಸನವೇರದೆ ತಮ್ಮ ಉದಯಾದಿತ್ಯರಿಗೆ ಅದನ್ನು ಬಿಟ್ಟುಕೊಡುವುದಾಗಿ ಸ್ಪಷ್ಟವಾಗಿ ಹೇಳಿದಾರಂತೆ. ಅವರು ಕ್ರಾಂತಿ ಪುರುಷರೆಂಬ ಮಾತು ನಿಜ ಅವ್ವೇ? ಎಂದು ಶಾಂತಲೆಯು ತನ್ನ ಮೆಚ್ಚುಗೆಯನ್ನು ಸೂಚಿಸಿದಳು. ಹಾಗಿದ್ದರೆ ಈಗ ಏನಾಗಬಹುದು ಅಣ್ಣಯ್ಯ? ಉದಯಾದಿತ್ಯ ಕುಮಾರರಾದರೂ ತಮ್ಮ ಅಣ್ಣನವರ ಪಕ್ಷವನ್ನೇ ವಹಿಸಿದಾರಂತೆ. ಅವರೇ ರಾಜ್ಯಭಾರ ಮಾಡಬೇಕೆಂದು ತಾವು ಸಿಂಹಾಸನದ ಮೇಲೆ ಯಾರು ಏನು ಹೇಳಿದರೂ ಕೂಡುವುದಿಲ್ಲವೆಂದು ಹಠ ಮಾಡುತ್ತಿದ್ದಾರಂತೆ. ಅಲ್ಲದೆ ಪ್ರಾಜ್ಞರಾದ ಬಿಟ್ಟಿದೇವರು ಸ್ವೀಕರಿಸುವ ವೈಷ್ಣವ ಧರ್ಮವನ್ನು ತಾವೂ ಸ್ವೀಕರಿಸುವುದಾಗಿ ಹೇಳುತ್ತಿದ್ದಾರಂತೆ. ರಾಜಮಾತೆಯವರು ಏನು ಹೇಳುತ್ತಾರೆ?
ಬಲ್ಲಾಳದೇವರು ನಿಧನ ಹೊಂದುವಾಗ ಮುಂದೆ ಸಂಭವಿಸಬಹುದಾದ ಈ ತೊಡಕನ್ನು ಅರಿತೋ ಎಂಬಂತೆ ತಮ್ಮ ಅನಂತರ ಬಿಟ್ಟಿದೇವರೇ ರಾಜ್ಯವಾಳಬೇಕೆಂದು ಅದೇ ತಮ್ಮ ಕಡೆಯ ಅಪೇಕ್ಷೆಯೆಂದು ರಾಜಮಾತೆಯವರ ಮುಂದೆ ಹೇಳಿದರಂತೆ. ತಮ್ಮ ಹಿರಿಯ ಮಕ್ಕಳ ಕಡೆಯ ಅಪೇಕ್ಷೆಯನ್ನು ನಡೆಸಿಕೊಡಲೇಬೇಕೆಂದು ರಾಜಮಾತೆಯವರು ಸಂಕಲ್ಪಿಸಿದ್ದಾರೆ. ಬಿಟ್ಟಿದೇವರು ಜೈನರಾಗಲಿ ವೈಷ್ಣವರಾಗಲಿ ಅವರು ತಮ್ಮ ಮಕ್ಕಳೇ ಅಲ್ಲವೇ ಎನ್ನುತ್ತಾರೆ ಅವರು. ಅವರ ನಿಲುವು ಸರಿಯಲ್ಲವೇ ಮಾವಯ್ಯ? ಧರ್ಮ ವ್ಯಕ್ತಿಯ ನಂಬಿಕೆಗೆ ಸಂಬಂಧಪಟ್ಟುದು. ಅವ್ವೇ ಶಾಂತಿನಾಥನನ್ನು ಪೂಜಿಸಿದರೆ ಅಯ್ಯ ಗಂಗಾಧರೇಶ್ವರನನ್ನು ಪೂಜಿಸುತ್ತಾರೆ. ಇದರಲ್ಲಿ ತಪ್ಪೇನಿದೆ ಎಂದು ಶಾಂತಲೆ ನ್ಯಾಯ ಹೇಳಿದಳು. ನಮ್ಮ ಸಂಸಾರಕ್ಕೂ ರಾಜ್ಯವಾಳುವ ದೊರೆಗೂ ಅಂತರವಿಲ್ಲವೇ ಶಾಂತಲ ಎಂದು ಮಾಚಿಕಬ್ಬೆ. ಆ ವೇಳೆಗೆ ಚಾಗೆಲೆ ತಲೆ ಹಾಕಿ, ಅಜ್ಜಿಯವರು ಸಿಟ್ಟಾಗುತ್ತಿದ್ದಾರೆ ಅಕ್ಕ. ಸಂಜೆ ಸೂರ್ಯಾಸ್ತಮಯದೊಳಗಾಗಿ ಊಟ ಮಾಡದೆ ಬೆಟ್ಟದ ಮೇಲೇಕೆ ಹೋಗಿದ್ದೀರಿ ಎಂದು ನಮ್ಮನ್ನು ಗದರಿಸಿದರು. ಈಗಿನ ಕಾಲದ ಹುಡುಗಿಯರಿಗೆ ಧರ್ಮಶ್ರದ್ಧೆ ಸ್ವಲ್ಪವೂ ಇಲ್ಲ. ಸರಿ ಹೊತ್ತಿನಲ್ಲಿ ಬೇಕಾದರೂ ಊಟ ಮಾಡಿಬಿಡುತ್ತಾರೆ ಎಂದು ಗೊಣಗುತ್ತಿದ್ದಾರೆ. ಬೇಗ ಊಟಕ್ಕೆ ಬನ್ನಿ ಎಂದಳು. ಅಲ್ಲಿಂದ ಹೊರಡುತ್ತಿದ್ದ ಶಾಂತಲೆಯನ್ನು ನೋಡಿ ವಿನೋದ ಮಾಡುತ್ತಾ ಶಿಂಗಿಮಯ್ಯನು, ನೀನು ವೈಷ್ಣವಿಯಾದರೆ ಈ ನಿರ್ಬಂಧ ಒಂದೂ ಇರುವುದಿಲ್ಲ ಅಲ್ಲವೇ ಶಾಂತಲ ಎಂದ. ಹೋಗಿ ಮಾವಯ್ಯ, ನಿಮ್ಮ ಹಾಸ್ಯ ನನಗೆ ಗೊತ್ತಾಯಿತು ಎನ್ನುತ್ತಾ ಶಾಂತಲೆಯು ಚಾಗಲೆಯ ಜೊತೆಯಲ್ಲಿ ಹೋದಳು. ವೈಷ್ಣವರು ಹಣೆಯ ಮೇಲೆ 3 ನಾಮಗಳನ್ನಿಟ್ಟುಕೊಳ್ಳುತ್ತಾರಂತೆ. ನೀವು ಯಾರಾದರೂ ವೈಷ್ಣವರನ್ನು ನೋಡಿದಿರೇನೆ ಎಂದು ರಾತ್ರಿ ಶಯನಗೃಹದಲ್ಲಿ ವೀಳೆಯವನ್ನು ಮೆಲ್ಲುತ್ತಾ ಶಾಂತಲೆ ಕೇಳಿದಳು. ಚಿಗುರು ವೀಳೆದೆಲೆಗೆ ಕರ್ಪೂರ ಚೂರ್ಣ ಮಿಶ್ರಿತ ಸುಣ್ಣವನ್ನು ಹಚ್ಚಿ ಸೋವಲೆಯು ಮಡಿಸಿಕೊಡುತ್ತಿದ್ದಳು. ಚಾಗಲೆಯು ಹತ್ತಿರದಲ್ಲಿ ನಿಂತು ಚಾಮರದಿಂದ ಗಾಳಿ ಬೀಸುತ್ತಿದ್ದಳು. ನಾವು ನೋಡಿಲ್ಲ ಅಕ್ಕ, ಹಾಗೆಂತ ನಾವು ಕೇಳಿದ್ದೇವೆ ಎಂದು ಸೋವಲೆ ಉತ್ತರ ಕೊಟ್ಟಳು. ಅಕ್ಕನಿಗೆ ಈಗಾಗಲೇ ಮುಖಾಲಂಕಾರದ ಯೋಚನೆ ಬಂದ ಹಾಗಿದೆ ಎಂದಳು ಚಾಗಲೆ. ನನಗೇಕೆ ಯೋಚನೆ ಬರಬೇಕೇ ಚಾಗಿ? ಹೆಂಗಸರ ಮುಖಕ್ಕೇನು 3 ನಾಮ ಹಾಕುವುದಿಲ್ಲವಲ್ಲ? ಶಾಂತಲೆಯ ಮಾತನ್ನು ಕೇಳಿ ಮೂವರು ಗಟ್ಟಿಯಾಗಿ ನಕ್ಕರು. ಭಾವನವರ ಮುಖಕ್ಕೆ ಎಂದು ಚಾಗಲೆ ಹೇಳುತ್ತಿದ್ದ ಹಾಗೆ ಶಾಂತಲೆ ಅವಳ ಮಾತನ್ನು ತಡೆದು, ಯಾರೇ ನಿನ್ನ ಭಾವನವರು ಎಂದು ಕೇಳಿದಳು. ಭಾವನವರು ಇನ್ನಾರು? ಅಕ್ಕನ ಗಂಡ. ನೀವು ಹೀಗೆಲ್ಲ ಮಾತಾಡಬೇಡಿ, ಇಲ್ಲಿಂದ ಹೋಗಿ. 1.5 ತಿಂಗಳಾಯಿತು, ಒಂದು ಸುದ್ದಿ ಕಳಿಸಿಲ್ಲ. ಮೊದಲಾಗಿದ್ದರೆ ರಾಜಕುಮಾರರಾಗಿದ್ದರು. ಹೇಗೆಂದರೆ ಹಾಗೆ ಸ್ವೇಚ್ಛೆಯಾಗಿ ವರ್ತಿಸಬಹುದಾಗಿತ್ತು. ಈಗ ದೊರೆಗಳಾಗುವವರಿದ್ದಾರೆ. ನನ್ನನ್ನು ಅವರು ಮದುವೆಯಾಗುವುದು ಸಾಧ್ಯವೇ ಚಾಗಿ? ಇಲ್ಲದ ಆಸೆಯನ್ನು ಬೆಳೆಸಬೇಡಿ. ಆದರೆ ಬಿಟ್ಟಿದೇವರ ಸಂಕಲ್ಪದ ಮುಂದೆ ಯಾವ ಅಡಚಣೆಯೂ ನಿಲ್ಲುವುದಿಲ್ಲವೆನ್ನುವುದಕ್ಕೆ ಅವರು ಮತಾಂತರಗೊಳ್ಳುವ ವಿಷಯದಲ್ಲಿ ತಾಳಿರುವ ನಿಶ್ಚಿತ ನಿಲುವೇ ನಿದರ್ಶನವಲ್ಲವೇ ಎಂದಳು ಸೋವಲೆ. ಅದೇ ಸಂಕಲ್ಪ ನನ್ನನ್ನು ಮದುವೆಯಾಗುವ ವಿಷಯದಲ್ಲಿ ಇರುತ್ತದೆಂದು ಹೇಗೆ ಭಾವಿಸಲಿ ಸೋವಿ? ಒಮ್ಮೊಮ್ಮೆ ಅದನ್ನು ನೆನೆಸಿಕೊಂಡರೆ ನನ್ನ ಮೈ ನಡುಗುತ್ತದೆ. ಮನಸ್ಸು ಅವರಲ್ಲಿ ಹೋಗಿ ಸೇರಿಬಿಟ್ಟಿದೆ. ಆದರೆ ಅವರಂತೆಯೇ ನನ್ನದು ಹಠದ ಸ್ವಭಾವ. ನನ್ನ ಕೈಯನ್ನು ಅವರು ಹಿಡಿಯುವುದಾದರೆ ವಿದ್ಯುಕ್ತವಾಗಿ ಮದುವೆಯಾಗಿಯೇ ಹಿಡಿಯಬೇಕು. ಈಗ ಅವರು ದೊರೆಗಳಾಗಲಿರುವುದರಿಂದ ಇನ್ನೊಂದು ಸಮಸ್ಯೆ ತಲೆ ಹಾಕುತ್ತದೆ. ರಾಜಾನೋ ಬಹುವಲ್ಲಭ ಎನ್ನುವಂತೆ ಅವರು ಹಲವು ಹೆಂಡಿರನ್ನು ಮದುವೆಯಾಗುವುದಾದರೆ 10ರ ಜೊತೆಗೆ 11ನೆಯವಳಾಗಿ ನಾನು ಇರಲಾರೆ. ಮೊಟ್ಟ ಮೊದಲ ಹೆಂಡತಿ ನಾನೇ ಆಗಬೇಕು. ಇಲ್ಲವಾದರೆ ಮದುವೆಯೇ ಬೇಡ. ನೃತ್ಯವಾಯಿತು, ನಾನಾಯಿತು. ಇಷ್ಟು ತೊಡಕುಗಳನ್ನು ದಾಟಿ ನಾನು ಅವರ ಪಟ್ಟದ ರಾಣಿಯಾಗುವುದುಂಟೆ? ಆಗಲಿಲ್ಲ, ಹೋಗಲಿಲ್ಲ. ಮಲಗುವ ಹೊತ್ತಾಯಿತೆಂದು ಸೂಚಿಸುತ್ತಾ ಸೋವಲೆಯು ಆಭರಣಗಳನ್ನು ತೆಗೆಯಲೇ ಅಕ್ಕ ಎಂದು ಕೇಳಿದಳು. ಶಾಂತಲೆಯು ಸಮ್ಮತಿಯನ್ನು ಸೂಚಿಸಿದ ಮೇಲೆ ಅವಳ ಮೈಮೇಲಿನ ಆಭರಣಗಳನ್ನೆಲ್ಲ ತೆಗೆದಿಡುತ್ತಾ ಬಿಟ್ಟಿದೇವನು ಕೊಟ್ಟಿದ್ದ ಮುತ್ತಿನ ಹಾರವನ್ನು ಮಾತ್ರ ಹಾಗೇ ಬಿಟ್ಟಳು. ಇದನ್ನೇಕೆ ಬಿಟ್ಟೆ ಸೋವಿ? ಅದು ನಿನ್ನ ಕೊರಳಿಂದ ಈಚೆಗೆ ಬರುವುದೇ ಬೇಡ ಅಕ್ಕ. ಮಾಂಗಲ್ಯ ಕೊರಳಿಗೆ ಬಂದಾಗ ಬೇಕಿದ್ದರೆ ಆಗ ತೆಗೆಯೋಣ. ಅದುವರೆಗೆ ಅದೇ ನಮ್ಮ ಅಕ್ಕನ ಮಾಂಗಲ್ಯವಾಗಿರಲಿ. ಶಾಂತಲೆಯು ತಾನು ಏನು ಮಾಡುತ್ತಿದ್ದೇನೆಂಬುದನ್ನೇ ಅರಿಯದೆ ಹಾರದ ಕೆಳತುದಿಯನ್ನು ಕೈಯಲ್ಲಿ ಹಿಡಿದು ಅದನ್ನು ತನ್ನ 2 ಕಣ್ಣುಗಳಿಗೂ ಒತ್ತಿಕೊಂಡಳು. ಮಾರನೆಯ ದಿನ ಬೆಳಿಗ್ಗೆ ಶಾಂತಲೆಯು ಇನ್ನೂ ಮಲಗಿದ್ದಳು. ಚಾಗಲೆ ಸೋವಲೆಯರು ತಮ್ಮ ಸ್ನಾನ ಪೂಜೆಗಳನ್ನು ಮುಗಿಸಿಕೊಂಡು ಅವಳು ಏಳುವುದನ್ನು ನಿರೀಕ್ಷಿಸುತ್ತಾ ನಿಂತಿದ್ದರು. ಶಿಂಗಿಮಯ್ಯನು ಕೈಯಲ್ಲಿ ಸುರುಳಿಯೊಂದನ್ನು ಹಿಡಿದುಕೊಂಡು ಉಪ್ಪರಿಗೆಯ ಮೇಲಕ್ಕೆ ಬಂದವನು ಸಡಗರದಿಂದ, ಶಾಂತಲೆ ಇನ್ನೂ ಎದ್ದಿಲ್ಲವೇ ಎಂದು ಕೇಳಿದ. ಇನ್ನೂ ಇಲ್ಲ ಒಡೆಯ ಎಂದು ಚಾಗಲೆ ಉತ್ತರ ಕೊಟ್ಟಳು.
ಅವಳನ್ನು ಎಚ್ಚರಗೊಳಿಸಿ ಮುಖ್ಯವಾದೊಂದು ಸಂಗತಿಯನ್ನು ಅವಳಿಗೆ ತಿಳಿಸಬೇಕಾಗಿದೆ. ರಾಜಧಾನಿಯಿಂದ ಓಲೆ ಬಂದಿದೆ. ಕಡೆಯ ಮಾತು ಕೇಳುತ್ತಿದ್ದ ಹಾಗೆ ಶಾಂತಲೆಗೆ ತಾನಾಗಿ ಎಚ್ಚರವಾಯಿತು. ಅವಸರವಾಗಿ ಎದ್ದು ಶಯನಗೃಹದಿಂದ ಹೊರಕ್ಕೆ ಬಂದು ಏನಂತ ಬಂದಿದೆ ಮಾವಯ್ಯ ಎಂದು ಕೇಳಿದಳು. ಬರುವ ಬಹುಳ ಸಪ್ತಮಿಯ ದಿನ ಬಿಟ್ಟಿದೇವ ಮಹಾರಾಜರು ವೈಷ್ಣವ ದೀಕ್ಷೆ ವಹಿಸುತ್ತಾರಂತೆ. ಆ ಸಮಾರಂಭಕ್ಕೆ ನಾವೆಲ್ಲರೂ ಹೋಗಬೇಕೆಂದು ನಿರೂಪ ಬಂದಿದೆ. ನಿರೂಪವೇ ರಾಜಾಜ್ಞೆ? ಆಜ್ಞೆಯಲ್ಲ ಶಾಂತಲ, ಆಹ್ವಾನ. ರಾಜಮಾತೆಯವರ ಹೆಸರಿನಲ್ಲಿ ಆಹ್ವಾನ ಬಂದಿದೆ. ಅದನ್ನು ಕೇಳಿದೊಡನೆಯೇ ಕುಣಿದಾಡುವಷ್ಟು ಸಂತೋಷ ಶಾಂತಲೆಗಾಯಿತು. ಬೇಗ ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚು ಶಾಂತಲೆ ಎನ್ನುತ್ತಾ ಶಿಂಗಿಮಯ್ಯನು ಉಪ್ಪರಿಗೆಯಿಂದ ಇಳಿದ. ನಮ್ಮ ನಿರೀಕ್ಷೆ ನಿಜವಾಯಿತು ಅಕ್ಕ. ಮಹಾರಾಜರು ನಿನ್ನನ್ನು ಮರೆತಿಲ್ಲ. ಆಹ್ವಾನವು ರಾಜಮಾತೆಯವರ ಹೆಸರಿನಲ್ಲೇ ಬಂದಿರಬೇಕಾದರೆ ವಿಷಯವೆಲ್ಲ ಇತ್ಯರ್ಥವಾಗಿರುವಂತೆಯೇ ಕಾಣುತ್ತದೆ ಎಂದಳು ಸೋವಲೆ. ಹುಚ್ಚಿ, ಸೋವಿ, ವಿಷಯ ಇತ್ಯರ್ಥವಾಗಿದ್ದರೆ ಬರಿಯ ಓಲೆ ಬರುತ್ತಿರಲಿಲ್ಲ. ಪಾಲಕಿಗಳೂ ಪರಿವಾರವೂ ಅಂಗರಕ್ಷಕರೂ ಬರುತ್ತಿದ್ದರು. ಚಿಕ್ಕದೊಂದು ಸೂಚನೆಯಿಂದ ದೊಡ್ಡ ತೀರ್ಮಾನಕ್ಕೆ ಹಾರಬೇಡ. ಶಾಂತಲೆಯ ಅದೃಷ್ಟ ಪರೀಕ್ಷೆ ಇನ್ನೂ ಆಗುವುದಿದೆ ಎಂದು ಶಾಂತಲೆಯು ಮುಂದೆ ಆಗುವುದನ್ನು ಸೂಚಿಸಿದಳು. ನಿನ್ನ ಮಾತು ನಿಜ ಅಕ್ಕ. ಹೊಯ್ಸಳ ಮಹಾರಾಣಿಯನ್ನು ಕರೆದೊಯ್ಯಲು ಅಂಗರಕ್ಷಕರು ಬರುತ್ತಿದ್ದರು. ನನ್ನ ಅಲ್ಪ ಬುದ್ಧಿಗೆ ಅದು ಹೊಳೆಯಲಿಲ್ಲ. ಈಗೇನು ನಾವೆಲ್ಲ ರಾಜಧಾನಿಗೆ ಹೊರಡುವುದು ತಾನೇ? ಹೊರಡಲೇಬೇಕಾಗುತ್ತದೆ. ರಾಜಮಾತೆಯವರು ಆಹ್ವಾನದ ಸ್ವರೂಪ ಕೊಟ್ಟಿರುವುದು ನನ್ನ ಮನಸ್ಸಿಗೆ ಅದು ವಿರೋಧವಾಗಿ ಕಾಣದಿರಲೆಂದು. ವಸ್ತುತಃ ಅದು ರಾಜಾಜ್ಞೆಯೇ. ವಿನಯವಾಗಿ ಬಂದಿರುವ ಅದನ್ನು ಉಲ್ಲಂಘಿಸುವುದು ಸೂಕ್ತವಲ್ಲ ಮತ್ತು ಸಾಧ್ಯವೂ ಅಲ್ಲ. ಮಾವಯ್ಯನವರು ಹೇಳಿದ ಹಾಗೆ ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚು ಬಾ ಅಕ್ಕ. ದೈವ ಅನುಕೂಲವಾಗಿದೆ. ಅದು ಹೀಗೆ ಹೆಚ್ಚು ಹೆಚ್ಚು ಅನುಕೂಲವಾಗಿರಲಿ. ಸಖಿಯರಿಬ್ಬರು ಶಾಂತಲೆಯನ್ನು ಕರೆದುಕೊಂಡು ಸ್ನಾನದ ಮನೆಗೆ ಹೋದರು. ಅದುವರೆಗೆ ಓಲೆಯ ವಿಷಯ ಮನೆಯವರಿಗೆಲ್ಲ ತಿಳಿದಿತ್ತು. ಎಲ್ಲರ ಮುಖಗಳು ಹರ್ಷೋತ್ಸಾಹಗಳಿಂದ ತುಂಬಿದ್ದವು. ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ.